ಆಗುವಂಥ ಸಮಸ್ಯೆ ಏನು ಅಂತೇಳಿ. ಯಾಕಂದರೆ ಇದು ನಿಲ್ತಾನೆ ಇಲ್ಲ, ಬೆಳಿತಾನೆ ನಡೆದದ. ಇದಕ್ಕೆ ಎಷ್ಟೋ ಖರ್ಚಾಗೋದು, ಸಾವಿರಾರು ಕೋಟಿ ಅಲ್ಲ ಲಕ್ಷಾವಧಿ ಕೋಟಿಗಳು ಪ್ರತಿ ವರ್ಷವೂ ಖರ್ಚಾಗುವಂಥ ಪರಿಸ್ಥಿತಿ ಇವತ್ತದ. ಇದಕ್ಕೆ ಪರಿಹಾರ ಏನು ಅಂತ ಮತ್ತೊಮ್ಮೆ ನಾವು ಇವತ್ತು ಚಿಂತಿಸಬೇಕಾಗಿದೆ. ಇವತ್ತೇನು ನಮ್ಮ ಮೋದಿಯವರು ಖಂಡಿಸಿದ್ದಾರೆ. ಭಯೋತ್ಪಾದಕರ ದಾಳಿಯನ್ನು ನಾನು ಬಲವಾಗಿ ಖಂಡಿಸುತ್ತೇನೆ. ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ನನ್ನ ಸಂತಾಪಗಳು. ದಾಳಿಯಿಂದ ತೊಂದರೆಗೊಳಗಾದವರಿಗೆ ಸಾಧ್ಯವಿರುವ ಎಲ್ಲ ನೆರವು ನೀಡಲಾಗುತ್ತಿದೆ. ಹೀನ ಕೃತ್ಯದ ಹಿಂದಿರುವವರಿಗೆ ಶಿಕ್ಷೆಯಾಗುತ್ತದೆ. ಭಯೋತ್ಪಾದನೆ ವಿರುದ್ಧ ಹೋರಾಡುವ ನಮ್ಮ ದೃಢ ಸಂಕಲ್ಪ ಇನ್ನಷ್ಟು ಬಲವಾಗುತ್ತದೆ. ನಾವು ಇನ್ನೂ ಪ್ರಬಲವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ಹೋರಾಟದಂತೆ ಮಾಡ್ತಾ ಇದ್ದಾರೆ. ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಪ್ರಾಣ ಹಾನಿ ಜೀವಹಾನಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯು ಆಘಾತಕಾರಿ, ನೋವಿನ ಸಂಗತಿ, ಅಮಾಯಕರ ಮೇಲಿನ ಅಮಾನವೀಯ ದಾಳಿ ಅಂತ ಏನು ಆಯ್ತು, ಕ್ಷಮೆ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಪ್ರವಾಸಿಗರ ಮೇಲಿನ ದಾಳಿ ಆಕ್ರೋಶ ಮೂಡಿಸಿದೆ. ಮೃತರ ಕುಟುಂಬದ ಸದಸ್ಯರ ಸಂತಾಪಗಳು. ಈ ದಾಳಿಯಲ್ಲಿ ಭಾಗಿಯಾದವರನ್ನು ಬಿಡುವುದಿಲ್ಲ, ಅವರು ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಓಮರ್ ಅಬ್ದುಲ್ ಸಹಿತ ಕಾಶ್ಮೀರದ ಮುಖ್ಯಮಂತ್ರಿ, ಜಮ್ಮು ಕಾಶ್ಮೀರದ್ದು, ನಮ್ಮ ಪ್ರವಾಸಿಗರ ಮೇಲಿನ ದಾಳಿಯು ಒಂದು ದೌರ್ಜನ್ಯ. ದಾಳಿ ನಡೆಸಿದವರು ಮೃಗಗಳು, ಅವರು ಮನುಷ್ಯರಲ್ಲ, ಅವರು ಖಂಡನಾರರು. ಯಾವ ಪದ ಬಳಸಿ ಖಂಡಿಸಿದ್ರು ಸಾಕಾಗೋದು. ಮೃತರ ಕುಟುಂಬಗಳಿಗೆ ನನ್ನ ಸಹಾನುಭೂತಿ ಇದೆ ಅಂತ ಹೇಳಿದ್ದಾರೆ. ಈ ಎಲ್ಲ ಹೇಳಿಕೆಗಳಾಯಿತು, ಮತ್ತೇನೋ ಆಯಿತು, ಆಗೋದು ಆಯ್ತು, ಇದು ನಡೀತದೆ, ಮತ್ತೊಂದು ನಿಂತದ ಗಂಟೆ ಮತ್ತೆ ಖಂಡಿಸ್ತಾರೆ. ಅದು ಶಾಶ್ವತ ಪರಿಹಾರ ಯಾವಾಗ? ಈ 28ರಲ್ಲಿ ನಮ್ಮ ಕರ್ನಾಟಕದ, ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗದ ಮಂಜುನಾಥ ರಾವ್ ಮತ್ತು ಬೆಂಗಳೂರಿನ ಭರತಭೂಷಣ್ ಇವರಿಬ್ಬರು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಅವ್ರ ಮಗ, ನಮ್ಮ ಮಂಜುನಾಥ್ ಅವ್ರ ಮಗ PUC ಒಳ್ಳೆ ಸಾಧನೆ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪೂಜೆಗೆ ಹೋದಾಗ ಈ ದುರ್ಘಟನೆ ನಡೆದ. ಈ ದುರ್ಘಟನೆಯಿಂದಾಗಿ ಸಾಕಷ್ಟು ಕುಟುಂಬಗಳು ಇಲ್ಲಿಯವರೆಗೆ ದುಃಖ ಅನುಭವಿಸಿದವ. ಈಗ ಮತ್ತೂ ಅಂಥ ಪ್ರಸಂಗ ಮತ್ತೆ ಎದುರಾಗಿ ಬಂದದ. ಇದಕ್ಕೇನಪ್ಪ ಪರಿಹಾರ? ಮತ್ತು